ನಮ್ಮ ಹಿಂದೂ ಧರ್ಮದಲ್ಲಿ ಪ್ರತಿಯೊಂದು ಹಬ್ಬಕ್ಕೂ ಪ್ರತಿಯೊಂದು ಆಚರಣೆಗೂ ಒಂದೊಂದು ವಿಶೇಷವಾದ ಅರ್ಥವಿದೆ. ಆದರೆ ನಮ್ಮಲ್ಲಿ ಹಲವರಿಗೆ ಗೊತ್ತಿಲ್ಲದ ಒಂದು ಅದ್ಭುತವಾದ ಧಾರ್ಮಿಕ ನಂಬಿಕೆ ಇದೆ. ಅದೇನೆಂದ್ರೆ ದೇವಶಯನಿ ಏಕಾದಶಿ ಎಂದು ಭಗವಾನ್ ವಿಷ್ಣು ಕ್ಷೀರಸಾಗರದಲ್ಲಿ 4 ತಿಂಗಳ ಕಾಲ ಯೋಗನಿದ್ರೆಗೆ ತೆರಳುತ್ತಾನೆ ಅನ್ನೋದು. ನಮ್ಮ ಪುರಾಣಗಳಲ್ಲಿ ಶ್ರೀ ಮಹಾವಿಷ್ಣುವನ್ನ ಈ ಜಗತ್ತಿನ ಪಾಲಕ, ಸಂರಕ್ಷಕ ಅಂತ ಕರೆಯಲಾಗುತ್ತೆ. ಹಾಗಾದ್ರೆ ವಿಷ್ಣು ಯೋಗನಿದ್ರೆಗೆ ಜಾರಿದಾಗ ಇಡೀ ಬ್ರಹ್ಮಾಂಡವನ್ನ ಯಾರು ನೋಡ್ಕೊಳ್ತಾರೆ? ಆ 4 ತಿಂಗಳಲ್ಲಿ ಯಾವ ಯಾವ ದೇವತೆಗಳು ಯಾವ ಯಾವ ಜವಾಬ್ದಾರಿಯನ್ನ ನಿರ್ವಹಿಸ್ತಾರೆ ಅನ್ನೋದರ ಕುರಿತಾದ ಇಂಟ್ರೆಸ್ಟಿಂಗ್ ಮಾಹಿತಿ ಇಲ್ಲಿದೆ ನೋಡಿ. ದೇವಶಯನಿ ಏಕಾದಶಿಗೂ ಚಾತುರ್ಮಾಸದ ಹಬ್ಬಗಳಿಗೂ ಇದೇ ವಿಶೇಷ ನಂಟು. ಹೌದು, ದೇವಶಯನಿ ಏಕಾದಶಿ ಆರಂಭವಾದಾಗ್ನಿಂದ ಹಿಡಿದು ದೇವ ಉತ್ಥಾನ ಏಕಾದಶಿಯವರೆಗೆ ಅಂದ್ರೆ ಚಾತುರ್ಮಾಸದಲ್ಲಿ ಬರುವ ಪ್ರತಿಯೊಂದು ಹಬ್ಬಕ್ಕೂ ವಿಶೇಷವಾದ ಮಹತ್ವವಿದೆ. ಪುರಾಣಗಳ ಪ್ರಕಾರ ಜಗತ್ಪಾಲಕ ಮಹಾವಿಷ್ಣು ಯೋಗನಿದ್ರೆಗೆ ಜಾರಿದಾಗ ವಿಶೇಷವಾಗಿ ಆಚರಿಸಲಾಗುವ ಗುರುಪೂರ್ಣಿಮೆ, ಶ್ರಾವಣ ಮಾಸ, ಕೃಷ್ಣ ಜನ್ಮಾಷ್ಟಮಿ, ಗಣೇಶ ಚತುರ್ಥಿ, ಪಿತೃಪಕ್ಷ, ನವರಾತ್ರಿ, ದೀಪಾವಳಿ ಹಬ್ಬದ ಸಮಯದಲ್ಲಿ ಒಬ್ಬೊಬ್ಬ ದೇವತೆ ಈ ಜಗತ್ತಿನ ರಕ್ಷಣೆಗೆ ನಿಲ್ತಾರೆ ಅನ್ನೋ ನಂಬಿಕೆ ಇದೆ. ಗುರುಪೂರ್ಣಿಮೆ ಚಾತುರ್ಮಾಸದ ಆರಂಭದಲ್ಲಿ ಬರುವ ಪ್ರಮುಖ ಆಚರಣೆಗಳಲ್ಲಿ ಗುರುಪೂರ್ಣಿಮೆಯೂ ಒಂದು. ಗುರುಪೂರ್ಣಿಮೆಯನ್ನ ಜ್ಞಾನ ಮತ್ತು ಗುರುಗಳಿಗೆ ಸಮರ್ಪಿತವಾದ ಪವಿತ್ರ ದಿನವೆಂದು ಆಚರಿಸಲಾಗುತ್ತೆ. ಈ ದಿನ ದೇವಗುರು ಬೃಹಸ್ಪತಿಯನ್ನ ಗೌರವದಿಂದ ಸ್ಮರಿಸುವ ಸಂಪ್ರದಾಯವಿದೆ. ಈ ದಿನಗಳಲ್ಲಿ ಗುರು ಬೃಹಸ್ಪತಿ ಹಾಗೂ ಇತರ ಗುರುಗಳು ಬ್ರಹ್ಮಾಂಡದ ಜವಾಬ್ದಾರಿಯನ್ನ ನಿಭಾಯಿಸುತ್ತಾರೆ ಎನ್ನಲಾಗುತ್ತೆ. ಶ್ರಾವಣ ಮಾಸ ಗುರುಪೂರ್ಣಿಮೆಯ ನಂತರ ಬರುವುದೇ ಶ್ರಾವಣ ಮಾಸ. ಶ್ರಾವಣ ಮಾಸ ಅಂದ್ರೆ ಶಿವಭಕ್ತರಿಗೆ ಒಂದು ರೀತಿಯ ಹಬ್ಬವೇ ಸರಿ. ಎಲ್ಲೆಡೆ ಶಿವನಾಮ ಸ್ಮರಣೆ, ದೇವಸ್ಥಾನಗಳಲ್ಲಿ ಅಭಿಷೇಕ, ಬಿಲ್ವಪತ್ರೆ ಅರ್ಪಣೆ, ರುದ್ರಾಭಿಷೇಕ, ವಿಶೇಷ ಪೂಜೆ ಪುನಸ್ಕಾರಗಳು ನಡೆಯುತ್ತೆ. ಧಾರ್ಮಿಕ ನಂಬಿಕೆಯ ಪ್ರಕಾರ ಈ ಅವಧಿಯಲ್ಲಿ ಶಿವನು ಜಗತ್ತಿನ ರಕ್ಷಣೆಯ ಜವಾಬ್ದಾರಿ ವಹಿಸುತ್ತಾನೆ. ಶ್ರೀಕೃಷ್ಣ ಜನ್ಮಾಷ್ಟಮಿ ಶ್ರಾವಣ ಮಾಸ ಮುಗಿದ ನಂತರ ಬರುವ ಹಬ್ಬವೇ ಶ್ರೀಕೃಷ್ಣ ಜನ್ಮಾಷ್ಟಮಿ. ಭಗವಾನ್ ಶ್ರೀಕೃಷ್ಣನ ಜನ್ಮವನ್ನ ಆಚರಿಸುವ ಈ ಪವಿತ್ರ ದಿನವನ್ನ ದೇಶದಾದ್ಯಂತ ಅತ್ಯಂತ ಭಕ್ತಿಯಿಂದ ಆಚರಿಸಲಾಗುತ್ತೆ. ಮಧ್ಯರಾತ್ರಿ ಕೃಷ್ಣನ ಜನನವನ್ನ ಸ್ಮರಿಸಿ ಪೂಜೆ ಮಾಡಲಾಗುತ್ತೆ. ಈ ಹಬ್ಬ ನಡೆಯುವ ಸಮಯದಲ್ಲಿ ಶ್ರೀಕೃಷ್ಣ ಬ್ರಹ್ಮಾಂಡದ ಸಂಪೂರ್ಣ ಜವಾಬ್ದಾರಿ ನಿಭಾಯಿಸ್ತಾನೆ ಅಂತ ನಂಬಲಾಗುತ್ತೆ. ಗಣೇಶ ಚತುರ್ಥಿ ಇದಾದ ನಂತರ ಬರುವ ಪ್ರಮುಖ ಹಬ್ಬವೇ ಗಣೇಶ ಚತುರ್ಥಿ. ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚತುರ್ಥಿ ಎಂದು ಬರುವ ಈ ಹಬ್ಬವನ್ನ 10 ದಿನಗಳ ಕಾಲ ಆಚರಿಸಲಾಗುತ್ತೆ. ಈ ಹಬ್ಬದ ಸಮಯದಲ್ಲಿ ಗಣಪತಿಯನ್ನ ಪ್ರತಿಷ್ಠಾಪಿಸಿ ಪೂಜೆ ನಡೆಸಲಾಗುತ್ತೆ. ಈ ಚತುರ್ಥಿ ನಡೆಯುವ ಅಷ್ಟೂ ದಿನವೂ ವಿಘ್ನ ನಿವಾರಕ ಪ್ರಪಂಚದ ಜವಾಬ್ದಾರಿ ವಹಿಸ್ತಾನೆ ಅಂತ ಹೇಳಲಾಗುತ್ತೆ. ನವರಾತ್ರಿ ಪಿತೃಪಕ್ಷ ಮುಗಿದ ನಂತರ ಬರುವುದೇ ಶಕ್ತಿಯ ಆರಾಧನೆಯ ಪವಿತ್ರ ಅವಧಿ ನವರಾತ್ರಿ. 9 ದಿನಗಳ ಕಾಲ 9 ದೇವಿಯರ ವಿವಿಧ ರೂಪಗಳನ್ನು ಆರಾಧಿಸುವ ಈ ಹಬ್ಬ ಭಕ್ತರಿಗೆ ಅತ್ಯಂತ ವಿಶೇಷ. ಕೊನೆಯ ದಿನ ವಿಜಯದಶಮಿಯನ್ನ ಆಚರಿಸಲಾಗುತ್ತೆ. ಈ ಅವಧಿಯಲ್ಲಿ ನವದುರ್ಗಿಯರು ಬ್ರಹ್ಮಾಂಡದ ರಕ್ಷಕರಾಗಿರ್ತಾರೆ. ದೀಪಾವಳಿ ಇದಾದ ನಂತರ ಬರುವುದೇ ಬೆಳಕಿನ ಹಬ್ಬ ದೀಪಾವಳಿ. ಮನೆಯನ್ನ ಸ್ವಚ್ಛಗೊಳಿಸಿ ಬಾಗಿಲಿಗೆ ರಂಗೋಲಿ ಹಾಕಿ ಎಲ್ಲೆಡೆ ದೀಪಗಳನ್ನ ಬೆಳಗಿಸುವ ಹಬ್ಬ. ಈ ಸಮಯದಲ್ಲಿ ದೇವಿ ಮಹಾಲಕ್ಷ್ಮಿಯನ್ನ ಭಕ್ತಿಯಿಂದ ಪೂಜಿಸಲಾಗುತ್ತೆ. ಸ್ವತಃ ಮಹಾಲಕ್ಷ್ಮಿ ಈ ಅವಧಿಯಲ್ಲಿ ಜಗತ್ತನ್ನ ರಕ್ಷಣೆ ಮಾಡ್ತಾರೆ ಎನ್ನಲಾಗುತ್ತೆ. ಕುಬೇರ ಸ್ಮರಣೆ ಇದಾದ ನಂತರ ಬರುವುದೇ ಚಾತುರ್ಮಾಸದ ಅಂತಿಮ ಹಂತ. ಈ ದೈವಿಕ ಚಕ್ರದ ಕೊನೆಯ ಭಾಗದಲ್ಲಿ ಸಂಪತ್ತು ಮತ್ತು ಐಶ್ವರ್ಯದ ಅಧಿಪತಿಯಾದ ಕುಬೇರ ದೇವರನ್ನ ಸ್ಮರಿಸಲಾಗುತ್ತೆ. ಸಾಲಾಗಿ ಈ ಎಲ್ಲಾ ಹಬ್ಬಗಳು ಮುಗಿದ ನಂತರ ದೇವ ಉತ್ಥಾನ ಏಕಾದಶಿ ಬರುತ್ತೆ. ಈ ಏಕಾದಶಿಯ ದಿನ ಮಹಾವಿಷ್ಣು ನಿದ್ರೆಯಿಂದ ಎದ್ದು ಜಗತ್ತಿನ ಪಾಲನೆ ಮತ್ತು ರಕ್ಷಣೆಯ ಜವಾಬ್ದಾರಿಯನ್ನ ಪುನಃ ವಹಿಸಿಕೊಳ್ತಾನೆ ಅನ್ನೋ ನಂಬಿಕೆಯೂ ಇದೆ. ಈ ದಿನದ ನಂತರ ಅನೇಕ ಶುಭ ಕಾರ್ಯಗಳನ್ನ ಮತ್ತೆ ಪ್ರಾರಂಭಿಸುವ ಸಂಪ್ರದಾಯವೂ ಇದೆ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋವನ್ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಇನ್ಫೋ ಟಾಪಿಕ್ ಕನ್ನಡ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿಯವರೆಗೆ ನಮಸ್ಕಾರ.